ಜೂನ್ 14ರಂದು ಕಲಬುರಗಿ ನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಒನ್ ನೇಷನ್ ಒನ್ ಎಲೆಕ್ಷನ್ ಕುರಿತಂತೆ ಬೃಹತ್ ಮಟ್ಟದ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಎಂಎಲ್ಸಿ ಹಾಗೂ ಬಿಜೆಪಿ ಹಿರಿಯ ಮುಖಂಡ ಅಮರನಾಥ್ ಪಾಟೀಲ್ ಹೇಳಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂದು ಮಧ್ಯಾಹ್ನ 2:30 ಗಂಟೆಗೆ ನಗರದ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಎಸ್ಎಸಿ ಆಡಿಟೋರಿಯಂನಲ್ಲಿ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದ್ದು, ವಿಚಾರ ಸಂಕಿರಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒನ್ ನೇಷನ್ ಒನ್ ಎಲೆಕ್ಷನ್ ಕುರಿತಾಗಿ ಮಾತನಾಡಲಿದ್ದಾರೆಂದು ಅಮರನಾಥ್ ಪಾಟೀಲ್ ಹೇಳಿದ್ದಾರೆ. ಇನ್ನು ಈ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭಾಗಿಯಾಗಲಿದ್ದಾರೆ ಎಂದು ಕೂಡ ಹೇಳಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸುಶೀಲ್ ಜಿ ನಮೋಸಿ, ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಗ್ರಾಮಾಂತರ ಅಧ್ಯಕ್ಷ ಅಶೋಕ್ ಬಗಲಿ, ಮುಖಂಡರಾದ ಸಂತೋಷ್ ಹಾದಿಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಮಸ್ಯೆಗಳನ್ನ ಅಂದ್ರೆ ನಮ್ಮ ಭವ್ಯ ಸನಾತನ ಪರಂಪರೆಗಳನ್ನ ಬಹಳ ಸುಸೂತ್ರವಾಗಿ ಅದನ್ನು ನಿಭಾಯಿಸಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡೋಂಥ ಹಿಡ್ಕೊಂಡು ಕಳೆದ 75-80 ವರ್ಷದಿಂದ ಏನು ನಮ್ಮ ಹಿರಿಯರು ಕಂಡಂತ ಕನಸುಗಳು, ಉದಾಹರಣೆಗಾಗಿ ನಾನು ಬಹಳ ಸವಿಸ್ತಾರವಾಗಿ ಈ ಅಭಿವೃದ್ಧಿ ಬಗ್ಗೆ ನಾನು ಪಟ್ಟಿ ಮಾಡಿ ಹೇಳಕ್ ಹೋಗ್ತಾ ಇಲ್ಲ. ಒಂದು ಸೂಚ್ಯವಾಗಿ ಈ ಕಾರ್ಯಕ್ರಮಗಳು ಏನಿವೆ ಎದರ ಸಲುವಾಗಿ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ತಮ್ಮ ಎದುರುಗಡೆ ಪ್ರಸ್ತುತ ಮಾಡಕ್ ಬಯಸ್ತೇನೆ. ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಪಂಡಿತ್ ನೆಹರು ಅವರ ಒಂದು ಸಂಪುಟದಲ್ಲಿ ಪ್ರಭಾವಿ ಸಚಿವರಾಗಿದ್ದಾಗೂ ಕೂಡ ಈ ದೇಶದ ಏಕತೆಗೆ, ದೇಶದ ಅಖಂಡತೆಗೆ ತಮ್ಮ ಜೀವವನ್ನೇ ಬಲಿದಾನ ಮಾಡಿದ್ರು. ಕಾಶ್ಮೀರ್ ಭಾರತದ ಅವಿಭಾಜ್ಯ ಅಂಗ ಅನ್ನುವಂಥ ಪ್ರತಿಪಾದನೆ ಅವ್ರು ಹೇಳಿದ್ರು, ಒಬ್ಬೇ ಪ್ರಧಾನಮಂತ್ರಿ ಇರಬೇಕು, ಒಂದೇ ಧ್ವಜ ಇರಬೇಕು, ಒಂದೇ ಸಂವಿಧಾನ ಇರಬೇಕು ಅನ್ನುವಂಥ ಪ್ರತಿಪಾದನೆ ಮಾಡಿ ಕಡೆಗೆ ಅದ್ರ ಸಲುವಾಗಿ ಅವರ ಸಂಪುಟದಿಂದ ಹೊರಗೆ ಬಂದು ಇವತ್ತು ಆ ಕಾಶ್ಮೀರ್ ಹೋರಾಟದಲ್ಲಿ ಅವರ ಮೃತ್ಯು ಆಯಿತು. ಅದು ಕೂಡ ಇನ್ನೂ ಕೂಡ ನಿಗೂಢ ಇದೆ. ಇವತ್ತು ಅವ್ರು ಕಂಡಂತಕ್ಕಂಥ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇತ್ತೀಚೆಗೆ 6th ಜೂನ್ ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಹೇಳ್ತಾರೆ, ಆ ಒಂದು ಕಾರ್ಯಕ್ರಮ ಆಯ್ತು, ಭವ್ಯ ದೊಡ್ಡ ಕಾರ್ಯಕ್ರಮ ಆಯ್ತು. ನಾನು 7ನೇ ತರಗತಿಯಲ್ಲಿ, ಇವತ್ತು ಅವ್ರು 56 ವರ್ಷದವ್ರು ಇರ್ಬೋದು, 7ನೇ ತರಗತಿಯಲ್ಲಿದ್ದೆ. ಅವತ್ತಿನಿಂದನೂ ಕೂಡ ನಮ್ಮ ರಾಜ್ಯದ ದೇಶದ ಮುಖಂಡರು ಕನಸು ಕಂಡಿದ್ರು, ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ರೈಲ್ವೆ ಲಿಂಕ್ ಆಗಬೇಕು, ಮೂಲ ಸೌಕರ್ಯಗಳ ಕನೆಕ್ಟಿವಿಟಿ ಆಗಬೇಕು, ಕಾಶ್ಮೀರ್ ಭಾರತದ ಅವಿಭಾಜ್ಯ ಅಂಗ ಆಗ್ಬೇಕನ್ನಂತ ಕನಸುಗಳು ಹಿಂದಿನ ಈ ದೇಶವನ್ನ ಆಳಿ ಹೋದಂತ ಎಲ್ಲ ರಾಜ ಮಹಾರಾಜರು ಹಿಡ್ಕೊಂಡು, ಬ್ರಿಟಿಷರು ಹಿಡ್ಕೊಂಡು, ಕಾಂಗ್ರೆಸ್ನವ್ರು ಹಿಡ್ಕೊಂಡು ಎಲ್ಲರೂ ಮಾಡಿದ ಕಂಡಂತ ಕನಸುಗಳು ಸಾಕಾರ ಆಗಿರ್ಲಿಲ್ಲ. ಆದ್ರೆ ಇವತ್ತು ಈ ಅದ್ಭುತವಾದಂತ ರೈಲ್ ಲಿಂಕ್